Didi, hi madam. Hi. ಆಗುತ್ತೆ ಅಂತ ಹೇಳಿ ಇಷ್ಟು ತಗೊಂತಿದ್ದೀನಿ. ಯಾವ್ಯಾವ ಡ್ರೆಸ್ಸಿಗೆ ಅದು ಮ್ಯಾಚ್ ಆಗುತ್ತೆ ಆಲ್ಸ್ಪಟ್ಟು ಈ ಥರ ಒಂದು ಜ್ಯುವೆಲರಿ ಬಾಕ್ಸ್ ಇದೆ, ಅದಕ್ಕೆ ಹಾಕ್ಕೊಂತಿದ್ದೀನಿ ಈಸಿ ಆಗುತ್ತೆ ಅಂತ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಂದರೆ ಇದೊಂದು ಡೈಲಿ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆಯಿಂದ ನೈಟ್ವರೆಗೂ ನನ್ನ ರೊಟೀನ್ ಯಾವ ರೀತಿ ಇತ್ತಂತ ನಿಮ್ಮ ಜೊತೆ ಕೂಡ ನಾನು ಇವತ್ತು ಶೇರ್ ಮಾಡಬೇಕಂತ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ಥರ ವೀಡಿಯೋಸ್ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ನೈಟ್ವರೆಗೂ ನಾನು ಏನೇನೆಲ್ಲ ಕೆಲಸನ ಮಾಡ್ತೀನಿ ಅಂತ ನಿಮ್ಮ ಜೊತೆ ಕೂಡ ಇವತ್ತು ನಾನು ಶೇರ್ ಮಾಡ್ತೀನಿ. ಬೆಳಗ್ಗೆನೇ ಎದ್ದ ತಕ್ಷಣ ಕಿಚನ್ಗೆ ಬಂದೆ, ಯಾಕೆಂದರೆ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ. ಪ್ರತಿದಿನ ಫಸ್ಟ್ ಸ್ನಾನ ಮಾಡ್ಕೊಂಡು ಬರ್ತಿದ್ದೆ. ಇವತ್ತು ಏನಾಯ್ತು ಅಂದರೆ ಸೋಲರಲ್ಲಿ ನೀರು ಖಾಲಿಯಾಗಿತ್ತು, ಹಾಗಾಗಿ ಗೀಸರ್ನ ಆನ್ ಮಾಡಿದ್ದೆ. ಅದು ನೀರು ಕಾಯೋ ಅಷ್ಟರಲ್ಲಿ ಈ ಥರ ಚಿಕ್ಕ ಕೆಲಸಗಳನ್ನ ಮಾಡ್ಕೊಂಬಿಡೋಣ ಅಂತ ಕಿಚನ್ಗೆ ಬಂದೆ. ಹಾಲನ್ನ ಕಾಯೋದಕ್ಕಿಟ್ಟು ಇವತ್ತು ರವೆ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಅದನ್ನೆಲ್ಲ ಕಲಸಿ ಇಡ್ತಾಯಿದ್ದೆ. ರವೆ ರೊಟ್ಟಿ ಇನ್ಸ್ಟೆಂಟಾಗಿ ಮಾಡೋಕ್ಕಾಗಲ್ಲ, ಒಂದು 10 to 15 ಮಿನಿಟ್ಸು ಅದು ಕಲಸಿಟ್ಮೇಲೆ ಬಿಡಬೇಕು ನೆನೆಯೋದಕ್ಕೆ. ಹಂಗಾಗಿ ಅದನ್ನು ಕಲಸಿಟ್ಬಿಟ್ಟು ಹಾಗೆ ಒಂದು ಕಡೆ ರೈಸ್ಗೂ ಕೂಡ ಇಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಈ ವಿಡಿಯೋ ಮಾಡಬೇಕು ಅಂದಿದ್ದ ದಿನವೇ ಏನಾದರೂ ಒಂದು ಈ ಥರ ಆಗ್ತಾ ಇರ್ತವೆ, ಬಟ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಟೆನ್ಷನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹೇಗೆ ಬರುತ್ತೋ ಹಾಗೆ ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವತ್ತು ಏನಕ್ಕೆ ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಅಂದರೆ ನನಗೆ ಇವತ್ತು ಸಾಂಬಾರು ಮಾಡೋದು ಮತ್ತು ಎಕ್ಸ್ಟ್ರಾ ಕಟ್ಟಿಂಗ್ ಕೆಲಸ ಎಲ್ಲ ಜಾಸ್ತಿ ಇರಲಿಲ್ಲ. ಹಂಗಾಗಿ ಸ್ವಲ್ಪ ಟಿಫನ್ನು ಮತ್ತು ಅಡುಗೆ ಮಾಡೋದು ಇವತ್ತು ಈಸಿ ಅನ್ನಿಸ್ತು. ಯಾಕೆಂದರೆ ಹಿಂದಿನ ದಿನವೇ ಸಾಂಬಾರನ್ನ ನೈಟ್ ಮಾಡಿದ್ದೆ ನಾನು. ಊರಿಂದ ಅಮ್ಮ ಹಲಸಿನಕಾಯಿ ಎಲ್ಲ ಕೊಟ್ಟು ಕಳಿಸಿದ್ರು. ಮಕ್ಕಳನ್ನ ಊರಿಂದ ಕರ್ಕೊಂಬರಕ್ಕೆ ಹೋದಾಗ ಹಲಸಿನಕಾಯಿ ಎಲ್ಲ ಕಟ್ ಮಾಡಿ ಕೊಟ್ಟಿದ್ರು ಅಮ್ಮ. ಹಂಗಾಗಿ ಅದನ್ನು ನೆನ್ನೆ ನೈಟು ಸಾಂಬಾರನ್ನ ಮಾಡ್ಕೊಂಡಿದ್ದೆ, ಮುದ್ದೆ ಮಾಡಿ ಸಾಂಬಾರು ಮಾಡಿದ್ದೆ. ಹಂಗಾಗಿ ಇವತ್ತು ಬೆಳಗ್ಗೆ ಅಷ್ಟು ಕೆಲಸ ಇರಲಿಲ್ಲ. ಈ ಥರ ಹಲಸಿನಕಾಯಿ ಸಾಂಬಾರೆಲ್ಲ ಒನ್ ಟೈಮ್ಗೆ ಅಂತ ಮಾಡೋಕ್ಕಾಗಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಒಂದು ದಿನ 2 ದಿನ ಇಟ್ಕೊಂಡು ತಿಂದರೂ ಕೂಡ ಚೆನ್ನಾಗೇ ಇರುತ್ತೆ. ಹಂಗಾಗಿ ಇವತ್ತು ಫುಲ್ಲು ಅದರದ್ದು ಸಾಂಬಾರ್ದು ಕೆಲಸ ಇಲ್ಲ ನನಗೆ. ಅದಕ್ಕೋಸ್ಕರ ನೋಡೋಣ, ವೀಡಿಯೋ ಮಾಡೋಣ, ಟ್ರೈ ಮಾಡೋಣ, ಕೆಲಸ ಕಡಿಮೆ ಇದೆಯಲ್ಲ ಬೆಳಿಗ್ಗೆ ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಅನ್ನ ಆಗೋ ಅಷ್ಟರಲ್ಲಿ ಮತ್ತು ಹಾಲು ಕಾಯೋ ಅಷ್ಟರಲ್ಲಿ ನಾನು ಸ್ನಾನ ಕೂಡ ಮುಗಿಸ್ಕೊಂಡು ಬಂದೆ. ಹಾಗೆ ನೈಟು ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಎಲ್ಲ ಜೋಡಿಸ್ಕೊಂಡು ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ. ಮಗಳದ್ದೇನು ತೊಂದರೆ ಇಲ್ಲ, ಅವಳ ಕೆಲಸಗಳನ್ನೆಲ್ಲ ಅವಳು ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊತಾಳೆ. ಮಗ ಇನ್ನೂ ಚಿಕ್ಕವನಾಗಿರೋದ್ರಿಂದ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡೋದೆಲ್ಲ ಒಂದು ಕೆಲಸ. ಕೆಲವೊಂದು ಸಲ ಮನೆಯವ್ರು ಫ್ರೀಯಾಗಿದ್ದಾಗ ಅವರು ಮಾಡಿಕೊಡ್ತಾರೆ, ಸ್ನಾನ ಎಲ್ಲ ಮಾಡಿಸ್ಕೊಡ್ತಾರೆ. ಇವತ್ತು ಅವರು ವರ್ಕ್ ಇದೆ ಅಂತ ಬೆಳಗ್ಗೆನೇ ಹೋಗಿದ್ರು. ಹಂಗಾಗಿ ನಾನೇ ಇವತ್ತು ಸ್ನಾನ ಮಾಡಿಸಿ ಈಗ ಅವನಿಗೆ ಟಿಫನ್ ಹಾಕ್ಕೊಟ್ಬಿಡೋಣ. ತಿನ್ನೋದಂತೂ ಸಿಕ್ಕಾಬಟ್ಟೆ ಲೇಟು ತಿಂಡಿ ತಿನ್ನೋದು. ವ್ಯಾನ್ ಬಂದೇ ಬಿಡುತ್ತೆ ಎಷ್ಟೋ ಸಲ, ಇನ್ನೂ ಅರ್ಧ ತಿಂಡಿ ತಿಂದಿರೋದು ಆಗಿರಲ್ಲ. ಪ್ರತಿದಿನ ಇದೇ ಥರ ಆಗುತ್ತೆ. ಬೆಳಿಗ್ಗೆ ಹೊತ್ತಂತೂ ಎಷ್ಟೇ ಬೇಗ ಇದ್ದರೂ ಕೆಲಸಗಳು ಲೇಟ್ ಆಗೇ ಆಗುತ್ತೆ. ಅದರಲ್ಲೂ ಈ ಮಕ್ಕಳಂತೂ ಕೆಲವೊಂದು ಅವ್ರಿಗೆ ಇಷ್ಟ ಆಗೋಂಥ ತಿಂಡಿಗಳನ್ನ ಅಷ್ಟೇ ಅವರು ಬೇಗ ತಿನ್ನೋದು. ಪ್ರತಿದಿನ ಇಡ್ಲಿ ದೋಸೆ ಅದನ್ನೇ ಮಾಡೋಕ್ಕೂ ಆಗಲ್ಲ ಅಲ್ವಾ. ಹಾಗಾಗಿ ಮಾಮೂಲಿ ರೊಟ್ಟಿಗಿಂತ ಈ ಥರ ರೊಟ್ಟಿ ಆದರೆ ಅವ್ರಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದರಲ್ಲಿ ಮಸಾಲೆ ರೊಟ್ಟಿನೂ ಕೂಡ ಮಾಡ್ತೀನಿ ನಾನು ಕೆಲವೊಂದು ಸಲ. ಇವತ್ತು ಹಲಸಿನಕಾಯಿ ಸಾಂಬಾರು ಜೊತೆಗೆ ರೊಟ್ಟಿ ಮಾಡ್ತಿರೋದ್ರಿಂದ ಪ್ಲೈನಾಗಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಚಿರೋಟಿ ರವೆ ಮತ್ತು ನಾರ್ಮಲ್ ರವೆ ಎರಡನ್ನೂ ಸೇರಿಸಿ ಕಲಸಿಟ್ಟಿದ್ದೆ. ನಿಜವಾಗ್ಲೂ ಸಖತ್ತಾಗಿರುತ್ತೆ, ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಎಸ್ಪೆಷಲಿ ಬಂದಿದ್ದು ಮಕ್ಕಳಿಗೋಸ್ಕರ ಅಂತಲೇ ಮಾಡ್ತಾ ಇರೋದು. ಬಟ್ ಬಿಸಿ ಬಿಸಿ ಇದ್ದಾಗಲೇ ತಿನ್ಕೋಬೇಕು. ಮಧ್ಯಾಹ್ನಕ್ಕೆಲ್ಲ ತಿಂತೀವಿ ಮಾಡಿಟ್ಟು ಅಂದರೆ ಸ್ವಲ್ಪ ಅದು ರಬ್ಬರ್ ಥರ ಆಗಿರುತ್ತೆ. ದೊಡ್ಡವ್ರು ತಿನ್ಬೋದು, ಬಟ್ ಮಕ್ಳಿಗೆ ತಿನ್ನೋಕೆ ಅಷ್ಟು ಕಂಫರ್ಟಬಲ್ ಆಗಲ್ಲ. ಹಂಗಾಗಿ ಮಧ್ಯಾಹ್ನಕ್ಕೆ ಅವ್ರಿಗೆ ಬಾಕ್ಸಿಗೆ ಅಂದ್ಬಿಟ್ಟು ಪುಳಿಯೋಗರೆ ಮಾಡೋಣ ಅಂದ್ಕೊಂಡೆ. ನನ್ನ ಮಕ್ಳಿಗೆ ಏನು ತಿಂಡಿ ಬೇಕು ಅಂತ ಕೇಳಿದ ತಕ್ಷಣ ಅವ್ರು ಹೇಳೋದು ಇಡ್ಲಿ ದೋಸೆ ಪುಳಿಯೋಗರೆ, ಇದು 3 ತಿಂಡಿಗಳನ್ನ ಇಷ್ಟಪಟ್ಟು ಕೇಳೋದು. ಹಂಗಾಗಿ ಆ ಪುಳಿಯೋಗರೆನೇ ಮಾಡಿಕೊಡೋಣ ಅಂತ ಅಂದ್ಕೊಂಡೆ. ಹಾಗೆ ಈಗ ತಿನ್ನೋದಕ್ಕೆ ರೊಟ್ಟಿ ಹಾಕ್ಕೊಡ್ತಾಯಿದ್ದೀನಿ. ಊರಿಂದ ಅಮ್ಮ ತುಪ್ಪನ ಕೊಟ್ಟಿದ್ರು. ಅದನ್ನು ಇನ್ನೂ ಈಗ ಚಳಿಗಾಲ ಆಗಿರೋದ್ರಿಂದ ಫುಲ್ಲು ಈ ಥರ ಗಟ್ಟಿಯಾಗಿಬಿಟ್ಟಿತ್ತು. ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಗ್ಲಾಸ್ ಜಾರ್ಗೆ ಹಾಕ್ಕೋಬೇಕು.
ನಾವು ಹಿಂದಿನ ದಿನ ಇನ್ನೂ ತಂದಿದ್ರಿಂದ ಇನ್ನೂ ಹಾಗೇ ಇದೆ. ಈಗ ತಿಂಡಿಗೆ ಹಾಕ್ಕೊಡೋಣ ಅಂದ್ಬಿಟ್ಟು ಎತ್ಕೊಂಡೆ. ತುಂಬಾ ಚೆನ್ನಾಗಿರುತ್ತೆ, ತುಪ್ಪದ ಜೊತೆ ಹಾಗೇ ತಿನ್ಬೋದು. ಇಲ್ಲ ಸಾಂಬಾರು, ಪಲ್ಯ, ಚಟ್ನಿ ಕೂಡ ತಿನ್ಬೋದು. ಬಟ್ ಸಾಂಬಾರು ಇತ್ತಲ್ಲ ಜಾಸ್ತಿ ಅಂದ್ಬಿಟ್ಟು ನಾನು ಬೇರೆ ಪಲ್ಯ ಚಟ್ನಿ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಇದೇ ಸಾಂಬಾರು ಜೊತೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಅದ್ರ ಜೊತೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಫಸ್ಟು ನನ್ನ ಮಗನಿಗೀಗ ನಾನು ತಿಂಡಿನ ಹಾಕಿ ಕೊಡ್ತಾಯಿದ್ದೀನಿ. ಹಲಸಿನಕಾಯಿ ಜೊತೆಗೆ ಎಲ್ಲ ಥರದ ಕಾಳುಗಳನ್ನ ಹಾಕಿ ಮಾಡಿದ್ದೆ. ನಿಜವಾಗ್ಲೂ ಸಖತ್ತಾಗಿತ್ತು. ಯಾರೆಲ್ಲ ಆಲ್ರೆಡಿ ಟ್ರೈ ಮಾಡಿದ್ದೀರಾ ಈ ಥರ ಸಾಂಬಾರನ್ನ ಅಂತ ಕಮೆಂಟಲ್ಲಿ ತಿಳಿಸಿ. ಯಾರಿಗಾದರೂ ನೋಡಬೇಕಂತ ಇಷ್ಟ ಇದ್ದರೆ ಕೂಡ ಕಮೆಂಟಲ್ಲಿ ತಿಳಿಸಿ. ನಾನು ಇನ್ನೊಂದು ಸಲ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಕ್ಳಿಗೆ ಇಬ್ಬರಿಗೂ ತಿಂಡಿ ಹಾಕಿ ಕೊಟ್ಟಿದ್ದಾಯಿತು. ಈಗ ಬಾಕ್ಸಿಗೆ ಅಂದ್ಬಿಟ್ಟು ಪುಳಿಯೋಗರೆನ ರೆಡಿ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡೋದು ಜಾಸ್ತಿ ಇನ್ಸ್ಟಂಟ್ ಪುಳಿಯೋಗರೆ. ಅಮ್ಮನ ಫ್ರೆಂಡ್ ಗೀತಾ ಆಂಟಿ ಅಂತ ಇದ್ದಾರೆ, ಅವ್ರು ಅವಾಗವಾಗ ಪುಳಿಯೋಗರೆ ಗೊಜ್ಜನ್ನ ಮಾಡಿ ಕೊಡ್ತಾ ಇರ್ತಾರೆ. ಬಟ್ ಈಗ ಅವ್ರು ಕೊಟ್ಟಿರೋದು ಖಾಲಿ ಆಗಿತ್ತು, ಹಾಗಾಗಿ ಇನ್ಸ್ಟೆಂಟಾಗಿ ಪುಳಿಯೋಗರೆನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಅವರು ನೋಡ್ತಿದ್ರೆ ಅವ್ರನ್ನ ನಾನು ನೆನೆಸ್ಕೊಂಡೆ ಅಂತ ಹೇಳಕ್ಕೆ ನಿಜ ಖುಷಿ ಆಗುತ್ತೆ ನನಗೂ ಕೂಡ. ಪುಳಿಯೋಗರೆ ಮಾಡೋವಾಗೆಲ್ಲ ನನ್ನ ಮಕ್ಕಳು ಪುಳಿಯೋಗರೆ ಕೇಳಿದಾಗೆಲ್ಲ ನಾನು ಅವ್ರನ್ನ ನೆನೆಸ್ಕೊತಾನೆ ಇರ್ತೀನಿ. ಬಟ್ ಇವಾಗ ಇನ್ಸ್ಟಂಟ್ MTR ಪುಳಿಯೋಗರೆ ಪುಡಿನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇರೆ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಆ ಥರದ್ದೆಲ್ಲ ಏನೂ ಹಾಕಲ್ಲ. ಮಕ್ಕಳು ಸುಮ್ಮನೆ ಅದು ಹಾಕೋದ್ರೆ ಇಷ್ಟಪಡಲ್ಲ. ಹಾಗಾಗಿ ಸಿಂಪಲ್ಲಾಗಿ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು, ಆಯಿಲ್ ಅಷ್ಟು ಗಟ್ಟಿಗೆ ಏಕಿತ್ತು ಅಂತ ಅನ್ಕೋಬೋದು ನೀವು. ಅದು ಮನೇಲಿ ನಾವೇ ಮಾಡಿಸಿರೋ ಅಂಥದ್ದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಮತ್ತು ಕಡಲೆ ಬೀಜ ಎರಡನ್ನೂ ಸೇರಿಸಿ ಮಾಡಿಸಿರೋ ಅಂಥದ್ದು. ನಾವು ಅದನ್ನೇ ಯೂಸ್ ಮಾಡೋದು ಎಲ್ಲದಕ್ಕೂ ಕೂಡ. ಹಾಗಾಗಿ ಆ ಥರ ಇತ್ತು. ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಆ ಥರ ಗಟ್ಟಿಯಾಗಿರುತ್ತೆ. ಎಣ್ಣೆಗೆ ಸ್ವಲ್ಪ ಕಡಲೆ ಬೀಜನ ಹಾಕ್ಬಿಟ್ಟು ಫ್ರೈ ಮಾಡಿ ಆಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಪುಳಿಯೋಗರೆ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ರೈಸ್ನ ಹಾಕಿ ಕಲಸಿದ್ರೆ ಆಗೋಯ್ತು. ಸ್ವಲ್ಪ ತಣ್ಣಗಾದ್ಮೇಲೆ ಕಲಿಸ್ಬೇಕು ರೈಸು. ಬಿಸಿ ಬಿಸಿ ಇದ್ದಾಗೆ ಕಲಿಸಿದ್ರೆ ಸ್ವಲ್ಪ ಮುದ್ದೆ ಆಗಿಬಿಡುತ್ತೆ. ನಾವು ಅದಕ್ಕೆ ಅನ್ಪಾಲಿಶ್ಡ್ ರೈಸ್ನ ಯೂಸ್ ಮಾಡೋದು. ಹಂಗಾಗಿ ಸ್ವಲ್ಪ ಆ ಥರ ಮೆತ್ತಗಿದೆ ಅಂತ ಅನ್ನಿಸ್ತಿತ್ತು. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಲಂಚ್ ಬಾಕ್ಸು ಕೂಡ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಅದಾದಮೇಲೆ ನನ್ನ ಮಗಳಿಗೆ ಇವಾಗ ತಲೆ ಬಾಚ್ಕೊಡ್ತಾಯಿದ್ದೀನಿ. ಇದೊಂದು ಡೈಲಿ ಕೆಲಸ ಅಂತಲೇ ಹೇಳ್ಬೋದು. ತುಂಬ ಸಲ ಹೇಳಿದ್ದೀನಿ ನಾನು, ಅವ್ಳಿಗೆ ಹೇಳ್ತೀನಿ ನನ್ನ ಮಗಳಿಗೆ ಈಗಲೇ ಇಷ್ಟು ಉದ್ದ ಕೂದಲು ಬೇಡ, ಕಟ್ ಮಾಡೋಣ ಸ್ವಲ್ಪ ಅಂತ. ಬಟ್ ಕೇಳಲ್ಲ, ಬೇಕು ನನಗೆ ಉದ್ದ ಕೂದಲು ಅಂತ ಬೆಳೆಸ್ಕೊತಿರೋದು. ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ನೋಡಿ, ಇಷ್ಟುದ್ದ ಕೂದಲನ್ನ ಉಜ್ಕೊಳ್ಳೋಕ್ಕೂ ಸರಿಯಾಗಿ ಬರಲ್ಲ. ನಾನು ಹೋಗಿ ಮಾಡಿಸ್ಕೊಡ್ಬೇಕು ಅಂದರೂ ಟೈಮ್ ಸಾಕಾಗಲ್ಲ. ಹಂಗಾಗಿ ನೋಡೋಣ. ಇದು ತಲೆಗೆ ಎಣ್ಣೆ ಹಚ್ಚಿದ್ವಿ ಹಿಂದಿನ ದಿನ, ತಲೆಗೆ ಸ್ನಾನ ಮಾಡೋಕ್ಕೆ ಟೈಮ್ ಆಗಿಬಿಟ್ಟಿತ್ತು ಇವತ್ತು ಅಂದ್ಬಿಟ್ಟು ಹಾಗೆ ಆಯಿಲ್ ಇದ್ದಂಗೆ ಜಡೆ ಹಾಕಿ ಕೊಡ್ತಾಯಿದ್ದೀನಿ. ಟೈಪ್ನ ಈ ಥರ ಕಟ್ತೀನಿ. ಫುಲ್ಲು ಸಾಫ್ಟಾಗಿ ಹೇರ್ ಇರೋದ್ರಿಂದ ಫುಲ್ಲು ಮಡಚಿ ಕಟ್ಟೋಕ್ಕೆ ಆಗಲ್ಲ. ಹಾಗಾಗಿ ಇದೇ ಥರ ಹಾಕಿ ಕೊಡ್ತೀನಿ. ತಲೆ ಎಲ್ಲ ಬಾಚಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು. ಕರೆಕ್ಟ್ ಟೈಮಿಗೆ ಹೋದರು ಇವತ್ತು. ಮಕ್ಕಳು ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ ಮನೆಯವ್ರು ಬಂದು ಸ್ನಾನ ಎಲ್ಲ ಮುಗಿಸಿ ಪೂಜೆನೂ ಕೂಡ ಮಾಡ್ತಾರೆ. ಪ್ರತಿದಿನ ಇದು ರೂಟೀನು ನಮ್ಮದು. ಇವತ್ತು ಹೂವು ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು ಅಂತ ನಮ್ಮ ಗಿಡದಲ್ಲೇ ಇರೋ ಅಂಥದ್ದನ್ನು ತಂದು ಇಟ್ಟು ಪೂಜೆ ಮಾಡಿದ್ದಾರೆ. ಊರಿಂದ ಎಳ್ನೀರೆಲ್ಲ ತಂದಿದ್ವಲ್ಲ ನೈವೇದ್ಯಕ್ಕೆ, ಅದನ್ನೇ ಇಟ್ಟು ಪೂಜೆ ಮಾಡಿದ್ದಾರೆ. ಆಮೇಲೆ ನಾವು ಕೂಡ ಈಗ ಟಿಫನ್ನ ಮಾಡ್ತಾಯಿದ್ದೀವಿ. ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಟೇಸ್ಟು. ಈ ಥರ ಎಲ್ಲ ಟೈಮಲ್ಲೂ ಸಿಗಲ್ಲ ಹಲಸಿನಕಾಯಿಗಳು. ಸಿಕ್ಕಿದಾಗ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ಬಿಡಬೇಕು. ಇದರಲ್ಲಿ ಇನ್ನೂ ಏನೇನೆಲ್ಲ ಮಾಡ್ಬೋದು, ಹಲಸಿನಕಾಯಿ ಕಬಾಬ್, ಹಲಸಿನಕಾಯಿ ಬಿರಿಯಾನಿ ಎಲ್ಲ ಮಾಡ್ಬೋದು. ಬಟ್ ಅದೆಲ್ಲದಕ್ಕಿಂತ ನಮ್ಗೆ ಈ ಥರ ಸಾಂಬಾರೇ ಇಷ್ಟ ಆಗುತ್ತೆ. ಅದಾದಮೇಲೆ ಈಗ ಬೆಳಿಗ್ಗೆಯಿಂದ ಸ್ವಲ್ಪ ಪಾತ್ರೆಗಳೆಲ್ಲ ಆಗಿತ್ತು, ತಿಂದಿದ್ದು ಎಲ್ಲ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗೆ ಕೆಲಸಗಳು ಪಟ ಅಂತ ಆಗ್ತಾ ಇರಬೇಕು, ಅಲ್ಲೇ ಇಟ್ಬಿಡೋದು ಸಂಜೆವರೆಗೂ ಪಾತ್ರೆಗಳನ್ನ ಒಣಗಿಸೋದು ಸಿಂಕಲ್ಲಿ ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಆದಂಗೆ ಒಂದೊಂದೇ ನಾನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಕಿಚನ್ ಈಗ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ಇನ್ನು ಶಾಪ್ ಹೊರಡಬೇಕು. ಸ್ವಲ್ಪ ಸಾಂಬಾರಿದೆ, ಅದಕ್ಕೆ ರೈಸ್ ಇದೆ ಮಧ್ಯಾಹ್ನಕ್ಕೆ, ಮತ್ತು ಒಂದು ರೊಟ್ಟಿ ಕೂಡ ಇದೆ. ಮಧ್ಯಾಹ್ನಕ್ಕೆ ಮೊಸರನ್ನ ಏನಾದರೂ ನನಗೆ ಮೊಸರನ್ನ ಬೇಕು ಅಂತ ಹೇಳಿದ್ದೀನಿ ಮನೆಯವ್ರಿಗೆ. ಈಗ ಮನೆ ಕೆಲಸ ಎಲ್ಲ ಮುಗ್ದಿದೆ. ಲಗೇಜ್ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಸ್ವಲ್ಪ ಡೌಟ್ ಇದೆ. ಹೇಗೆ ಅಂದರೆ ಕ್ಯಾರಿ ಬ್ಯಾಗ್ ತೊಗೊಂಡೋಗೋದಾ ಇಲ್ಲ ಸೂಟ್ ಕೇಸ್ ತೊಗೊಂಡೋಗೋದಾ ಅಂತ ಸ್ವಲ್ಪ ಡೌಟ್ ಇದೆ. ಯಾಕೆಂದರೆ ಅವರು ನೆನ್ನೆ ಇನ್ಫಾರ್ಮ್ ಮಾಡಿದ್ರು ಲಗೇಜು ಜಾಸ್ತಿ ಆಯಿತು ಅಂದರೆ ಕ್ಯಾಬಿನಿಗೆ ಹಾಕ್ತಾರೆ, ಚೆಕ್ಕಿಂಗ್ ಎಲ್ಲ ಲೇಟ್ ಆಗುತ್ತೆ.
ಒಬ್ಬೊಬ್ಬರಿಗೆ ಒಂದೊಂದು ಸಪ್ರೇಟಾಗಿ ಬ್ಯಾಗ್ಗಳನ್ನ ತೊಗೊಂಬಂದ್ಬಿಡಿ, ಈಸಿ ಆಗುತ್ತೆ, ಡೈರೆಕ್ಟಾಗಿ ಫ್ಲೈಟ್ ಒಳಗಡೆನೆ ಬಿಡ್ತಾರೆ ಅಂತ ಹೇಳಿದ್ರು. ಈಗ ಅದು ಪ್ಲ್ಯಾನ್ ಎಲ್ಲ ಉಲ್ಟಾ ಆಯಿತು ಅನ್ನಿಸ್ತಿದೆ, ಏನು ಮಾಡೋದು ಗೊತ್ತಿಲ್ಲ, ನೋಡೋಣ. ಅದಕ್ಕೆ ಸಂಜೆ ಅಷ್ಟರಲ್ಲಿ ಇನ್ನೊಂದ್ಸಲ ಕೇಳ್ಕೊಂಡು ಕನ್ಫರ್ಮ್ ಮಾಡಿಕೊಂಡು ಒಂದು ಬ್ಯಾಗನ್ನು ರೆಡಿ ಮಾಡ್ಕೋಬೇಕು. ಬ್ಯಾಗಲ್ಲೇ ಎಲ್ಲ ಆಗುತ್ತಾ ನೋಡಬೇಕು. 2 ಡೇಸ್ ಆಗಿರೋದ್ರಿಂದ 4 ರಿಂದ 5 ಜೊತೆ ಬಟ್ಟೆ ಬೇಕಾಗ್ಬೋದು. ಎಷ್ಟೆಷ್ಟು ಇನ್ನು ಸ್ಯಾರಿ ಸ್ಟಿಚಿಗೆ ಕೊಟ್ಟಿದ್ದೀನಿ, ಅವ್ರು ಇನ್ನೂ ಕೊಟ್ಟಿಲ್ಲ. ಕೊಟ್ಟ ಮೇಲೆ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೇಗಾಗುತ್ತೆ. ಇವತ್ತು ಪ್ಯಾಕ್ ಮಾಡಿಬಿಡೋಣ ಸೂಟ್ ಕೇಸಲ್ಲಿ ಅಂತ ಅಂದ್ಕೊಂಡೆ, ಬಟ್ ಈ ಥರ ಆಯ್ತಲ್ಲ, ಅದಕ್ಕೆ ಸಂಜೆ ಶಾಪಿಂದ ಬಂದಮೇಲೆ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಮುಗ್ದಿದೆ, ಇನ್ನು ಜೋಡಿಸ್ಕೋಬೇಕಷ್ಟೇ. ತಂದಿರೋದನ್ನೆಲ್ಲ ಜೋಡಿಸ್ಕೋಬೇಕು. ಎಲ್ಲ ಇಲ್ಲಿ ಎಲ್ಲ ಮಡಚಿ ಇಟ್ಬಿಟ್ಟಿದ್ದೀನಿ. ಇದೊಂದು ಹೊಸ ಡ್ರೆಸ್ಸು ಬಂತು ನೆನ್ನೆ. ಇದು ನೈಟ್ ಏನಾದರೂ ಅಲ್ಲಿ ಸ್ಟೇ ಆಗ್ತೀವಲ್ಲ ಅವಾಗ ಹಾಕೊಳ್ಳೋಣ ಅಂತ. ಫುಲ್ಲು ಫ್ರೀ ಆಗಿರೋ ಅಂಥದ್ದು ಪ್ಲಾಜೋ ಪ್ಯಾಂಟು. ಇದಕ್ಕೆ ಈ ಥರ ಶರ್ಟ್ ಟೈಪಲ್ಲಿ ಟಾಪ್ ಬಂದಿದೆ, ಈ ಥರ ವೈಟ್ ಕಲರಲ್ಲಿದೆ. ಇದು ನಾನು ಈ ಪ್ಯಾಂಟ್ಗೋಸ್ಕರ ಇದನ್ನು ತಗೊಂಡಿದ್ದು. ಚೆನ್ನಾಗಿದೆ, ಇದು ಕೂಡ ಒಂಥರ ಸಾಫ್ಟಾಗಿ ಮೆಟೀರಿಯಲು ಚೆನ್ನಾಗಿದೆ. ಈ ಥರ ಇದೆ. ಇದನ್ನು ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವೆಟರ್ ಬೇಕಿತ್ತು ನನಗೆ. ಸ್ವೆಟರ್ ಮತ್ತು ಸ್ವೆಟ್ ಶರ್ಟ್ ಥರ ಇದೊಂದು ಬಂದಿದೆ ಹೊಸದಾಗಿ, ಈ ಥರ ಇದೆ. ನೋಡೋಣ, ಹೋಗ್ಬೇಕಾದ್ರೆ ಜೀನ್ಸ್ ಏನಾದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಜೀನ್ಸ್ ಹಾಕಿದ್ರೆ ಅಂದರೆ ಅಲ್ಲಿ ಹೋಗಿ ಹಾಕೋಕ್ಕಾಗಲ್ವಲ್ಲ, ಹಂಗಾಗಿ ಹೋಗ್ತಾ ಮತ್ತೆ ಬರ್ತಾ ಅಷ್ಟೇ ಹಾಕೋಕ್ಕಾಗೋದು. ಅದಕ್ಕೆ ಇರಲಿ ಅಂದ್ಬಿಟ್ಟು ಇದೊಂದು ತಗೊಂಡೆ. ನೋಡೋಣ, ಹಾಕೊಂಡು ನೋಡಬೇಕು. ಫೈನಲ್ ಆಗಿ ಆ ಲಗೇಜ್ ಪ್ಯಾಕ್ ಮಾಡೋಕ್ಕೆ ಮುಂಚೆ ಒಂದ್ಸಲ ಟ್ರಯಲ್ ನೋಡಿಬಿಟ್ಟು ಯಾವುದು ಚೆನ್ನಾಗಿದೆ, ಯಾವುದು ಓಕೆ ಅನಿಸುತ್ತೆ ಅದನ್ನು ಪ್ಯಾಕ್ ಮಾಡ್ಕೊಳ್ಳೋದು. ತಗೊಂಡಿರೋ ಬಟ್ಟೆಗಳನ್ನ ಎಲ್ಲದನ್ನು ಏನು ತಗೊಂಡೋಗಲ್ಲ, ಅದಕ್ಕೆ ಅಂತಲೇ ಇಷ್ಟೊಂದೆಲ್ಲ ಏನು ಶಾಪಿಂಗ್ ಮಾಡಿಲ್ಲ. ನನಗೆ ಡೈಲಿ ಯೂಸ್ಗೂ ಕೂಡ ಬೇಕಿತ್ತು. ಈ ಕ್ಲಾಸಸ್ ಎಲ್ಲ ಮಾಡ್ತಿರೋದ್ರಿಂದ ಡೈಲಿನೂ ಹಾಕೊಳ್ಳೋಕ್ಕೆ ಬಟ್ಟೆಗಳು ಬೇಕೇ ಬೇಕಲ್ಲ ಅಂದ್ಬಿಟ್ಟು ಒಂದೇ ಸಲ ಇನ್ವೆಸ್ಟ್ ಮಾಡಿದ್ದಷ್ಟೇ. ಎಲ್ಲವೂ ಟ್ರಿಪ್ಗೆ ಅಂತಲೇ ಅಲ್ಲ, ಇನ್ನು ಮುಂದೆ ಇನ್ನೂ ಇದೆ ಹೋಗೋದು, ಎಲ್ಲೆಲ್ಲೋ ಹೋಗೋದಿದೆ, ವರ್ಕೆಲ್ಲ ಇದೆ. ಮತ್ತು ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ ಹಬ್ಬ ಕಳೆದ್ಮೇಲೆ, ಅವಾಗೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಒಂದೇ ಸಲ ನಾನು ಅದನ್ನು ಇಷ್ಟನ್ನ ಇನ್ವೆಸ್ಟ್ ಮಾಡಿದ್ದು. ಚೆನ್ನಾಗಿರೋ ಸಿಕ್ಕಿದಾಗ ತೆಗೆದಿಟ್ಕೋಬೇಕು ಅಂತ ಅಷ್ಟೇ. ಎಲ್ಲದೂ ಟ್ರಿಪ್ಗೆ ತೊಗೊಂಡೋಗೋಕ್ಕಲ್ಲ, 2 ದಿನಕ್ಕೆ ಇನ್ನೆಷ್ಟು ಬಟ್ಟೆ ಹಾಕ್ಕೊಳಕ್ಕಾಗುತ್ತೆ ಅಲ್ವಾ. ಹಾಗಾಗಿ ನೋಡೋಣ, ಇವತ್ತು ಬಂದು ಸಂಜೆ ಪ್ಯಾಕ್ ಮಾಡ್ತೀನಿ. ಮಾಡೋವಾಗ ತೋರಿಸ್ತೀನಿ ನಿಮಗೂ ಕೂಡ ನಾನು ಯಾವ ರೀತಿ ಪ್ಯಾಕ್ ಮಾಡ್ತೀನಿ ಅಂತ. ಈಗ ಆಲ್ಮೋಸ್ಟ್ ಟೈಮು 10 ಆಗಿದೆ. ಈಗ ಒಂದು 2 hours ಟೈಮ್ ಇದೆ ನನಗೆ. ಅಷ್ಟರಲ್ಲಿ ಒಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಮುಗಿಸ್ಕೋಬೇಕು. ಏನಾದರೂ ಇದ್ದರೆ ನೋಡಿಕೊಂಡು ಒಂದು ಇನ್ಸ್ಟಾಗ್ರಾಮ್ ಒಂದು ವೀಡಿಯೋ ಹಾಕಬೇಕು. ಅದನ್ನೀಗ ಮುಗಿಸ್ಕೊಂಡು 12 ಅಷ್ಟರಲ್ಲಿ ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ, ಅಲ್ಲಿಗೆ ಹೋಗಿ ಕ್ಲಾಸ್ನ ಸ್ಟಾರ್ಟ್ ಮಾಡಬೇಕು. ಅವ್ರು ಬರೋ ಅಷ್ಟರಲ್ಲಿ ಒಂದು 1/2 hour ಮುಂಚೆನೇ ಹೋಗಿರ್ತೀನಿ ನಾನು. ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ ಅನ್ನ ಬೇಕು ಅಂತ ಹೇಳಿದ್ದೀನಿ. ಮನೆಯವ್ರು ತಂದುಕೊಡ್ತಾರೆ. ಯಾಕೆಂದರೆ ಈಗ ಹಲಸಿನಕಾಯಿ ಎಲ್ಲ ತಿಂದಿದ್ದೀವಿ ನೆನ್ನೆ ನೈಟು, ಮತ್ತು ಈಗಲೂ ಕೂಡ ಬಾಡಿ ಹೆವಿ ಹೀಟ್ ಆಗಿಬಿಟ್ಟಿದೆ ತಿಂದು. ಬಟ್ ಅದೇನು ಮಾಡೋಕ್ಕಾಗಲ್ಲ, ಅದು ಒಂದು ಸೀಸನಲ್ಲಿ ಸಿಗುತ್ತೆ, ಆವಾಗ ತಿನ್ನಬೇಕು, ಚೆನ್ನಾಗಿರುತ್ತೆ. ಎಲ್ಲ ಟೈಮಲ್ಲೂ ಸಿಗಲ್ಲ. ಹಂಗಾಗಿ ಮಧ್ಯಾಹ್ನಕ್ಕೆ ಮಜ್ಜಿಗೆ ಅನ್ನ ತಿಂದರೆ ಬ್ಯಾಲೆನ್ಸ್ ಆಗುತ್ತೆ ಸ್ವಲ್ಪ ಅಂದ್ಬಿಟ್ಟು ನೈಟಿಗೆ ಮತ್ತೆ ಏನಾದರೂ ಬಂದು ಅಡುಗೆ ಮಾಡ್ಕೋಬೇಕು ಅಷ್ಟೇ. ಈಗ ಸದ್ಯಕ್ಕೆ ಇಷ್ಟ ಆಗಿದೆ. ಈಗ ಒಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಇದೆ, ಅದು ಮುಗಿಸ್ಕೊಂಡು ಹೊರಡ್ತೀನಿ. ಹಾಗೆ ಒಂದು ಆನ್ಲೈನಿಂದ ಇನ್ನೊಂದು ಪಾರ್ಸಲ್ ರಿಸೀವ್ ಆಗಿತ್ತು. ಅದೇನು ಅಂದರೆ ಈ ಒಂದು ಸ್ಟ್ಯಾಂಡ್ ಟ್ರೈಪಾಡು ಹೇಳಿದ್ದೆ ಅಲ್ವಾ ನಿಮಗೆ ಅವತ್ತು ನಾನು ಒಂದು ಯೂಸ್ ಮಾಡಬೇಕು ಇನ್ಮೇಲೆ ಅಂದ್ಕೊಂಡಿದ್ದೀನಿ ಅಂತ ಬಂದಿತ್ತು. ನೋಡೋಣ ಚೆನ್ನಾಗಿದೆಯಾ ಅಂತ ನೋಡೋಣ ಅಂದ್ಬಿಟ್ಟು ಓಪನ್ ಮಾಡಿದ್ದೆ. ಓಕೆ ಅಂತ ಅನಿಸಿದ ಮೇಲೆ ತೋರಿಸೋಣ ನಿಮಗೆ ಅಂದ್ಬಿಟ್ಟು. ಈ ಥರ ಇದೆ, ಒಂಥರ ಡಿಫ್ರೆಂಟ್ ಆಗಿದೆ. ಇದು ಸ್ಟ್ಯಾಂಡ್ ಥರ ಹಿಂಗೆ ಎಲ್ಲಾದರೂ ಫಿಕ್ಸ್ ಬೇಕಾದರೂ ಮಾಡ್ಕೋಬೋದು ನೋಡಿ, ಈ ಥರ ಫಿಕ್ಸು ಮಾಡ್ಕೋಬೋದು. ಬಟ್ ಇಷ್ಟೇ ಲೆಂತ್, ಇದಕ್ಕಿಂತ ಜಾಸ್ತಿ ಹೋಗಲ್ಲ. ಹೆಂಗೆ ಬೇಕು ಹಂಗೆ ನಮಗೆ ಬೆಂಡ್ ಕೂಡ ಮಾಡ್ಕೋಬೋದು. ಒಂಥರ ಫ್ಲೆಕ್ಸಿಬಲ್ ಆಗಿದೆ. ಬಟ್ ಇಲ್ಲಿ ಮೊಬೈಲ್ನ ಫಿಕ್ಸ್ ಮಾಡೋದು ಈ ಥರ ಇದೆ. ಅಮೆಝಾನಲ್ಲಿ ಬುಕ್ ಮಾಡಿದ್ದೆ ಇದು, ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತಿದೆ ಈಗ ನೋಡಿದಾಗ. ನೋಡೋಣ, ಮೊಬೈಲೆಲ್ಲ ಫಿಕ್ಸ್ ಮಾಡಿ ಇದು ಚೆನ್ನಾಗಿ ಆಗುತ್ತೆ, ಯೂಸ್ ಆಗುತ್ತೆ ಅಂತ ಅನಿಸಿದ್ರೆ ಈ ಥರ ಕೊಟ್ಟಿದ್ದಾರೆ ನೋಡಿ. ಇಲ್ಲಿಗೆ ಮೊಬೈಲ್ನ ಫಿಕ್ಸ್ ಮಾಡೋದು. ಇವತ್ತೊಂದಿನ ಇದನ್ನು ನೋಡೋಣ, ಯೂಸ್ ಮಾಡಿ ನೋಡಿಬಿಟ್ಟು ಆಮೇಲೆ ಓಕೆ ಕಂಫರ್ಟಬಲ್ ಅನಿಸಿದ್ರೆ ಯೂಸ್ ಮಾಡ್ಬೋದು, ತೊಗೊಂಡೋಗ್ಬೋದು ಅಂತ ಅನಿಸಿದ್ರೆ ಇದನ್ನು ತಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮೊಬೈಲ್ ಐಫೋನ್ ಯೂಸ್ ಮಾಡ್ತಿರೋದ್ರಿಂದ ಜಸ್ಟ್ ಕೈಯಲ್ಲೇ ಇಟ್ಕೊಂಡ್ರೆ ಸಡನ್ನಾಗಿ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಅಂದ್ಬಿಟ್ಟು ಅದಕ್ಕೆ ಈ ಒಂದು ಟ್ರೈಪಾಡ್ನ ಬುಕ್ ಮಾಡಿದ್ದೀನಿ. ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು. ಯಾರಿಗಾದ್ರೂ ಲಿಂಕ್ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ, ನಿಮಗೂ ಕೂಡ ಶೇರ್ ಮಾಡ್ತೀನಿ. ಪ್ರೈಸ್ ಬಂದು ಇದ್ರ ಪ್ರೈಸು 850 900 ಅರೌಂಡ್ 900 ಒಳಗಡೆ ಸಿಕ್ಕಿದೆ ಇದು.
ಓಕೆ, ಪರವಾಗಿಲ್ಲ. ಫಸ್ಟ್ ಒಂದು ತೊಗೊಂಡಿದ್ದೆ, ಇನ್ನೂ ಕಡಿಮೆ ಇದು, ಒಂದು 500 ರೇಂಜಲ್ಲಿ. ಇವತ್ತು ಬೇಗ ಮುರಿದೋಯ್ತು. ನಾನು ಜಾಸ್ತಿ ಯೂಸ್ ಮಾಡೇ ಇಲ್ಲ, ಅದಕ್ಕಿಂತ ಮುಂಚೆನೇ ಮುರಿದೋಗ್ಬಿಡ್ತು. ಅದಕ್ಕೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದಿರಲಿ ಅಂತ ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಆದಷ್ಟು ವೀಡಿಯೋಸ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ಹೊರಗಡೆ ಹೋದಾಗ ಮೊಬೈಲ್ನ ಯಾವಾಗಲೂ ಆದಷ್ಟು ಸೇಫಾಗಿ ನೋಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಈಗ ಬೇರೆ ಏನೇ ಕಳ್ಕೊಂಡ್ರು ಮತ್ತೆ ನಾವು ತಗೋಬೋದು, ಬಟ್ ಮೊಬೈಲ್ನ ಕಳ್ಕೊಂಡ್ರೆ ಅದರೊಳಗಡೆ ಇರೋವಂಥ ಒಂದು ಡೀಟೇಲ್ಸು ಮತ್ತು ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಹಂಗಾಗಿ ಆದಷ್ಟು ಸೇಫಾಗಿ ಮೊಬೈಲ್ನ ನೋಡ್ಕೋಬೇಕು. ಹಂಗಾಗಿ ಇರಲಿ ಅಂದ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈಗ ಅಷ್ಟೇ, ಒಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ನಾನೀಗ ಶಾಪ್ ಹತ್ರ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಏನು ಮಾಡ್ತಿದ್ಯಾ? ಮೇಕಪ್ ಮಾಡ್ತಾವ್ರೆ. 12 ಅಷ್ಟರಲ್ಲಿ ಕರೆಕ್ಟಾಗಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಈಗೆಲ್ಲ ಮೇಕಪ್ ಪ್ರಾಕ್ಟೀಸ್ ನಡೀತಾ ಇದೆ. ಸಿರಿ ಬಂದು ನಮ್ಮ ಸ್ಟೂಡೆಂಟ್ ಮಗಳು, ಅವರು ಮನೇಲಿ ನೋಡ್ಕೊಳ್ಳೋಕೆ ಯಾರು ಇಲ್ಲ ಅಂದ್ಬಿಟ್ಟು ಕ್ಲಾಸ್ಗೆ ಕರ್ಕೊಂಬರ್ತಿರ್ತಾರೆ. ನಮಗಂತೂ ಅವಳು ಒಂದಿನ ಬರಲಿಲ್ಲ ಅಂದರೆ ಅಲ್ಲಿ ಏನೋ ಖಾಲಿ ಖಾಲಿ ಅಂತ ಅನ್ನಿಸ್ತಿರುತ್ತೆ. ಬ್ಲ್ಯಾಕ್ ಡ್ರೆಸ್ ಹಾಕಿದಾರಲ್ಲ ಅವ್ರ ಮಗಳು ಸಿರಿ. ಇವತ್ತು ಒಂದು ಸ್ವಲ್ಪ ವ್ಯಾಕ್ಸ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಕಾವ್ಯ ಬಂದಿದ್ದರು ಮಾಡ್ಕೊಡೋಕ್ಕೆ ಅಂದ್ಬಿಟ್ಟು ಕೂತ್ಕೊಂಡೆ. ಅಷ್ಟರಲ್ಲಿ ಕಸ್ಟಮರ್ಸ್ ಬರ್ತಿದ್ರು. ನ್ಯೂ ಇಯರ್ ಆಗಿರೋದ್ರಿಂದ ಸ್ವಲ್ಪ ಇವತ್ತು ಕಸ್ಟಮರ್ಸು ಜಾಸ್ತಿನೇ ಇದ್ದರು ಅಂತಲೇ ಹೇಳ್ಬೋದು. ಹಾಗಾಗಿ ಮತ್ತೆ ಅವ್ರು ಬಂದಾಗ ಅವ್ರನ್ನ ಫಸ್ಟ್ ಅಟೆಂಡ್ ಮಾಡೋಣ ಅಂದ್ಬಿಟ್ಟು ಎದ್ಬಿಟ್ಟೆ ನಾನು. ಹೇರ್ ಕಟ್ಟು, ಐಬ್ರೋಸು, ಫೇಶಿಯಲು ಆ ಥರ ತುಂಬ ಇತ್ತು ವರ್ಕ್ ಇವತ್ತು. ಬಟ್ ಎಲ್ಲದನ್ನು ನಾನು ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಬಂದಾಗ ನಾವು ಅವ್ರಿಗೆ ಅಂತ ಟೈಮ್ ಕೊಡಬೇಕಲ್ವ. ಹಾಗಾಗಿ ಮಾಡು, ಬರಲ್ಲ ಮಾಡೋಕ್ಕೆ. ಸಿಂಟು ಸೆಲೆಬ್ರಿಟಿ ಫೀಲ್ ಇವತ್ತು ಇಬ್ಬಿಬ್ರು ಮಾಡ್ತಾವ್ರೆ. ಕಾವ್ಯ ಅವರು ವ್ಯಾಕ್ಸ್ ಮಾಡ್ತಿದ್ದಾರೆ, ಬಟ್ ಫುಲ್ಲು ತೋರ್ಸೋಕ್ಕೆ ಆಗಲ್ಲ, ಸ್ವಲ್ಪ ತೋರಿಸ್ತೀನಿ ಅಷ್ಟೇ. ಲಂಚ್ ಅವರಲ್ಲಿ ಬಂದು ವ್ಯಾಕ್ಸ್ನ ಮಾಡಿಕೊಡ್ತೀನಿ ಅಂತ ಪಾಪ ಕಾವ್ಯ ಬಂದಿದ್ದರು. ಬಟ್ ನನಗೆ ಇವತ್ತು ಅಲ್ಲಿ ಟೈಮ್ನೇ ಕೊಡೋಕ್ಕಾಗಲಿಲ್ಲ. ಒಂದು ಕೈದು ಮುಗ್ದಿತ್ತು, ಕಾಲು ವ್ಯಾಕ್ಸ್ ಮಾಡೋ ಅಷ್ಟರಲ್ಲಿ ಮತ್ತೆ ಕಸ್ಟಮರ್ಸ್ಗಳು ಬರ್ತಾಯಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅನ್ನೋದೆಲ್ಲ ಇರಬೇಕಾಗುತ್ತೆ. ಪಾಪ ಅವರು ಪೇಷನ್ಸಿಂದ ವೆಯ್ಟ್ ಮಾಡ್ತಿದ್ರು. ನಾನೇ ಇವತ್ತು ಸ್ವಲ್ಪ ಬ್ಯುಸಿ ಆಗೋದೆ ಅಂತಲೇ ಹೇಳ್ಬೋದು. ತುಂಬ ಜನ ಏನೋ ಕೇಳ್ತಿದ್ರು, ವೀಡಿಯೋಸಲ್ಲೆಲ್ಲ ಕಮೆಂಟ್ ಬರ್ತಿತ್ತು ನನಗೆ, ಕೆಲವೊಂದೆಲ್ಲ ತೋರಿಸಿ ಅಂತ. ಎಲ್ಲದನ್ನು ತೋರ್ಸೋಕ್ಕಾಗಲ್ಲ, ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಪರ್ಟಿಕ್ಯುಲರಾಗಿ ಅದನ್ನೇ ನೋಡಬೇಕು ಅಂತ ಇಷ್ಟ ಇದ್ದರೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಸಿಗುತ್ತೆ, ಅದಕ್ಕೆ ಅಂತಲೇ ವೀಡಿಯೋ ಮಾಡೋರು ಇದ್ದಾರೆ, ಅದನ್ನು ಹೋಗಿ ನೋಡಿ. ಬಟ್ ನನಗೆ ಆ ಥರ ವೀಡಿಯೋಸ್ನ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಯಾರಿಗೆ ಅರ್ಥ ಆಗಬೇಕು ಅವ್ರಿಗೆ ರೀಚ್ ಆದರೆ ಸಾಕು. ಅಷ್ಟರಲ್ಲಿ ಕಸ್ಟಮರ್ನೆಲ್ಲ ಅಟೆಂಡ್ ಮಾಡಿ ಕಳಿಸೋ ಅಷ್ಟರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಕೂಡ ಎಲ್ಲರೂ ಕಲರ್ಫುಲ್ ಆಗಿ ಇವತ್ತು ರೆಡಿಯಾಗಿದ್ದರು. 6:30 ಆಗಿದೆ, ಎಲ್ಲ ಮುಗೀತು. ಕಸ್ಟಮರ್ಸು ಎಲ್ಲ ಹೋದರು, ಸ್ಟೂಡೆಂಟ್ಸ್ ಕೂಡ ಎಲ್ಲ ಹೋದರು. ಈಗ ನಾನು ನೈಲ್ ಪಾಲಿಶ್ ಹಾಕೊಳ್ಳೋಣ ಅಂತ ಹಾಕ್ಕೊತಿದ್ದೆ. ಒಂದು ಕೋಟ್ ಹಾಕಿದ್ದೀನಿ, ಇನ್ನೊಂದು ಕೋಟ್ ಹಾಕ್ಕೋಬೇಕು. ಟೈಮ್ ಇಲ್ಲ, ಇರೋವಂಥ ಕಡಿಮೆ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಲಗೇಜ್ ಪ್ಯಾಕ್ ಮಾಡಬೇಕು. ಈಗ ನಾಳೆ ನ್ಯೂ ಇಯರ್ ಬೇರೆ ಇದೆ. ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್. ಈ ವಿಡಿಯೋ ಆಲ್ಮೋಸ್ಟು ನ್ಯೂ ಇಯರ್ ದಿನನೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಹೊಸ ವರ್ಷ ಒಳ್ಳೆಯದಾಗಲಿ, ನೀವು ಅಂದ್ಕೊಂಡಿರೋದು ಎಲ್ಲರಿಗೂ ಕೂಡ ನೆರವೇರಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಈಗ ಇನ್ನೊಂದು ಹಾಫ್ ಆನ್ ಅವರ್ ಇದ್ಬಿಟ್ಟು ಹೋಗೋಣ ಅಂತ, ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಡುಗೆ ಮಾಡಬೇಕು, ಹೋಗಿ ಏನು ಮಾಡೋದು ಇನ್ನೂ ಐಡಿಯಾ ಇಲ್ಲ, ಗೊತ್ತಿಲ್ಲ, ನೋಡಬೇಕು ಏನು ಮಾಡೋದು ಅಂತ. ಮನೆಗೆ ಹೋದ್ಮೇಲೆ ನಾನು ಮತ್ತೆ ಸಿಗ್ತೀನಿ. ನೈಲ್ ಪಾಲಿಶು ಪರ್ಟಿಕ್ಯುಲರಾಗಿ ಇದೇ ಕಲರ್ ಅಂತೇನಿಲ್ಲ, ಈ ಥರ ನಂಗೆ ಡಾರ್ಕ್ ಕಲರ್ಗಳು ಸಖತ್ ಇಷ್ಟ ಆಗುತ್ತೆ. ನೈಲ್ ಆರ್ಟ್ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಇಲ್ಲ. ನೈಲ್ ಆರ್ಟ್ ಮಾಡೋಕ್ಕೆ ಕೂತ್ಕೊಂಡ್ರೆ ಒಂದು ಹ್ಯಾಂಡಿಗೆ ಸುಮಾರು ಅರ್ಧ ಗಂಟೆ ಮೇಲಾಗೋಗುತ್ತೆ. ಅದಕ್ಕೆ ಈ ಒಂದು ಕಲರ್ ಚೆನ್ನಾಗಿತ್ತು, ಹಾಗಾಗಿ ಇದನ್ನೇ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನಾಳೆ ಒಂದೇ ದಿನ ಟೈಮ್ ಇರೋದು, ಹೊರಡಬೇಕು. ನೋಡೋಣ ಹೇಗೋಗುತ್ತೆ ಅಂತ.
ಈ ಥರದ್ದೆಲ್ಲ ಬಂದು ಬೇರೆಯವ್ರಿಗೆ ಮಾಡೋದು ತುಂಬಾ ಈಸಿ, ಬಟ್ ನಮಗೆ ನಾವು ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗೆ ಟೈಮ್ ಕೂಡ ಸಿಗೋದೇ ಇಲ್ಲ. ನಾನು ಲೆಫ್ಟ್ ಹ್ಯಾಂಡಿಗೆ ಆಲ್ಮೋಸ್ಟ್ ನೇಲ್ ಪಾಲಿಶ್ ಯಾವಾಗಲೂ ಹಾಕಿರ್ತೀನಿ, ರೈಟ್ ಹ್ಯಾಂಡ್ಗೆ ಯಾವಾಗಲೂ ಹಾಕಲ್ಲ. ಈ ಥರ ಏನಾದರೂ ಹೊರಗಡೆ ಹೋಗೋದಿದ್ದಾಗ, ಏನಾದರೂ ಫಂಕ್ಷನ್ ಇದ್ದಾಗ ಮಾತ್ರನೇ ಹಾಕ್ಕೊತೀನಿ. ಆದರೆ ಸಿಕ್ಕಾಬಟ್ಟೆ ಕಷ್ಟ, ನೋಡಿ ನೀವೇನು ಎಷ್ಟು ಕಷ್ಟಪಡ್ತಾಯಿದ್ದೀನಿ ನಾನು ಅಂತ. ಎಷ್ಟೋ ಜನಕ್ಕೆ ನೈಲ್ ಆರ್ಟ್ ಮಾಡಿದ್ದೀನಿ, ಏನೇನೋ ಮೇಕಪ್ ಮಾಡ್ತೀವಿ, ಎಲ್ಲದನ್ನು ಮಾಡಿಕೊಡ್ತೀವಿ, ಬಟ್ ನಮಗೆ ನಾವು ಮಾಡ್ಕೊಳ್ಳೋದೇ ಕಷ್ಟ ಅನಿಸುತ್ತೆ. ನಿಮಗೂ ಯಾರಿಗಾದರೂ ಅದೇ ಥರ ಅನಿಸಿದ್ಯಾ ಅಂತ ಕಮೆಂಟಲ್ಲಿ ತಿಳಿಸಿ. ನನಗೆ ಸ್ವಲ್ಪ ಆಚೆ ಈಚೆ ಎಲ್ಲ ಆಗ್ತಿತ್ತು, ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಡೇ ಸ್ನಾನ ಮಾಡಿದಾಗ ಅದು ಎಕ್ಸ್ಟ್ರಾ ಇರೋವಂಥದ್ದು ಅದು ರಿಮೂವ್ ಆಗುತ್ತೆ ಅಂದ್ಬಿಟ್ಟು ಹೇಗಾಗುತ್ತೆ ಆಗ ಹಚ್ಕೊತಾ ಇದ್ದೀನಿ. ಎಷ್ಟು ಟೈಮು ಸಿಕ್ಕಿದೆ ಕಡಿಮೆ ಟೈಮಲ್ಲಿ ಅಷ್ಟು ಕೆಲಸಗಳನ್ನ ಒಂದೊಂದೇ ಮುಗಿಸ್ಕೊತಾ ಇದ್ದೀನಿ. ಫೈನಲಾಗಿ ಈ ಥರ ಕಾಣಿಸ್ತಿತ್ತು. ಅದಾದಮೇಲೆ ಮನೆಗೆ ಬಂದ ತಕ್ಷಣ ಅಡುಗೆ ಕೂಡ ಮಾಡಬೇಕಲ್ಲ. ಮಕ್ಕಳು ಟ್ಯೂಷನಿಂದ ಬಂದು ವೆಯ್ಟ್ ಮಾಡ್ತಿರ್ತಾರೆ, ಮಧ್ಯಾಹ್ನ ಸರಿಯಾಗಿ ತಿಂದಿರಲ್ಲ. ಹಂಗಾಗಿ ಬಂದ ತಕ್ಷಣ ಬಿಸಿಯಾಗಿ ಇವತ್ತು ಸಿಂಪಲ್ಲಾಗಿ ಒನ್ ಟೈಮ್ಗೆ ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ. ಅದನ್ನು ಕುಕ್ಕರಲ್ಲೆಲ್ಲ ಹಾಕಿ ಇಟ್ಬಿಟ್ಟು ಆಗೋ ಅಷ್ಟರಲ್ಲಿ ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ. ಮಧ್ಯಾಹ್ನ ಊಟ ಮಾಡಿದ್ದು ಮತ್ತು ಮಕ್ಕಳು ಲಂಚ್ ಬಾಕ್ಸ್ ಎಲ್ಲ ಸಿಂಕಲ್ಲಿರುತ್ತೆ, ಅದನ್ನೆಲ್ಲ ಈಗ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಶಾಪಿಂದ ಬಂದ ತಕ್ಷಣ ಡೈಲಿ ಫ್ರೆಶ್ ಅಪ್ ಆಗಿ ಆಮೇಲೆ ಕಿಚನ್ಗೆ ಬರೋದು, ಬಟ್ ಇವತ್ತು ಏನಕ್ಕೆ ಫಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡೆ. ಯಾಕೆಂದರೆ ಮತ್ತೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಬೇಕು ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಆಮೇಲೆ ಕುತ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಕೆಲಸಗಳನ್ನ ಫಸ್ಟು ಮುಗಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಟೌನ್ ಕೂಡ ಹೋಗೋದಿತ್ತು, ಅಡುಗೆಯೊಂದನ್ನು ಮಾಡಿಟ್ಬಿಟ್ಟು ಆಮೇಲೆ ಹೋಗಿ ಬಂದ್ಬಿಟ್ಟು ಒಟ್ಟಿಗೆ ಒಂದೇ ಸಲ ಕೆಲಸ ಮುಗಿಸ್ಕೊಂಡು ಕುತ್ಕೊಂಡ್ಬಿಡೋಣ. ಲಗೇಜ್ನ ಪ್ಯಾಕ್ ಮಾಡೋದಿತ್ತು, ಹಂಗಾಗಿ ಮುಗಿಸ್ಕೊಳ್ಳೋಣ ಅಂತ ಫಸ್ಟು ಮನೆ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ. ಹೊಸ ವರ್ಷಕ್ಕೆ ಗಿಫ್ಟ್ ಕೊಡ್ತಾವ್ರೆ ನೋಡಿ, ಇವ್ರನ್ನ ನಂಬರ್ 1 ಡ್ಯಾನ್ಸರು, ಇವ್ರನ್ನ ಪ್ರಚಾರ ಮಾಡಿ. ಹೌದಾ? ಸೂಪರ್ ಒಳ್ಳೆ ಹುಡುಗಿ, ಡ್ಯಾನ್ಸ್ ಆಡ್ತದೆ. ಹೌದಾ? ಟ್ರೆಡಿಷ್ನಲ್ ಫೋಟೋಶೂಟ್ ನಿಮ್ದ? ಓಕೆ. ಏನು ಮಾಡ್ತಿರೋದು ನೀವು? ನಾನು ಮಾಸ್ಟರ್ಸ್ ಇನ್ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಥರ ಇದೆ, ಎಲ್ಲ ದೇವತೆಗಳು ಇದ್ದಾರೆ. ನಾನು ಆ್ಯಕ್ಚುಲಿ ಅವ್ರಿಗೆ ಅವತ್ತು ಏನೋ ಕೊಡೋಣ ಅನ್ಕೊಂಡೆ, ಅದು ಆಗಲಿಲ್ಲ. ಈ ಮುಖಾಂತರ ಆಗುತ್ತೆ ಅಂತೇಳಿ ಖುಷಿ ಆಗ್ಬಿಡ್ತಾರೆ. ನ್ಯೂ ಇಯರ್ ಗಿಫ್ಟ್ ಅಂದ್ಬಿಟ್ಟು ಸುಪ್ರೀತಣ್ಣ ಈ ಥರ ಕ್ಯಾಲೆಂಡರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲರದ್ದು ನಾವು ನವರಾತ್ರಿಯಲ್ಲಿ ಫೋಟೋಶೂಟ್ನ ಮಾಡಿಸಿದ್ವಲ್ಲ, ಎಲ್ಲ ದೇವತೆಗಳದ್ದು ಫೋಟೋಸ್ ಹಾಕಿ ಸಪ್ರೇಟಾಗಿ ಒಬ್ಬೊಬ್ಬರಿಗೆ ಒಂದೊಂದು ಕ್ಯಾಲೆಂಡರ್ನ ಮಾಡಿಕೊಟ್ಟಿದ್ದಾರೆ. ಪ್ರತಿ ವರ್ಷ ಈ ಥರ ಏನಾದರೂ ಕೊಡ್ತಾ ಇರ್ತಾರೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಸಲ ಅಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇದನ್ನು ಕೊಟ್ಟಿದ್ದಕ್ಕೆ. ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ನಾಳೆ ಅದನ್ನು ನಾನು ಅವರಿಗೆ ಕೊಡ್ತೀನಿ. ಅದನ್ನು ಇಸ್ಕೊಂಡು ಬಂದೆ. ಹಾಗೆ ನಾಳೆ ಹೊಸ ವರ್ಷ ಇದೆಯಲ್ಲ, ಮನೇಲಿ ಪೂಜೆ ಮಾಡೋಣ ಅಂದ್ಬಿಟ್ಟು ಹೂವುಗಳು ಖಾಲಿಯಾಗಿತ್ತು ಅಂದ್ಬಿಟ್ಟು ತೊಗೊತಾ ಇದ್ದೀವಿ. ನಮ್ಮ ಮನೇಲಿ ದೇವ್ರ ಮನೇಲಿ ಒಂದು ಫೋಟೋ ಇದೆ, ಅದು ಬಿಟ್ಟರೆ ಒಂದು ಆಂಜನೇಯ ಫೋಟೋ ಇದೆ ಅಷ್ಟೇ ಮಕ್ಕಳ ರೂಮಲ್ಲಿ. ಅದಕ್ಕೆ ನಮಗೆ ಬಿಡಿ ಹೂವನೇ ಸಾಕಾಗುತ್ತೆ. ಕಟ್ಟಿರೋದೆಲ್ಲ ತುಂಬ ಕಡಿಮೆ ತರೋದು. ಏನಾದರೂ ಹಬ್ಬಗಳ ಟೈಮಲ್ಲಿ ಹಾರಗಳು ಆ ಥರ ಏನಾದರೂ ತರ್ತೀವಿ ಅಷ್ಟೇ. ಪ್ರತಿದಿನ ಪೂಜೆಗೆ ಈ ಥರ ಬಿಡಿ ಹೂವುಗಳೇ ಯೂಸ್ ಆಗುತ್ತೆ ಚೆನ್ನಾಗಿ ಅಂದ್ಬಿಟ್ಟು ನಾವು ತಗೊತಾ ಇದ್ದೀವಿ. ಒಂದು ಸಲ ತಂದರೆ ಒಂದು 2-3 ದಿನಕ್ಕೆ ಸಾಕಾಗುತ್ತೆ. ನಮ್ಮ ಗಿಡದಲ್ಲೂ ಕೂಡ ಬಿಡುತ್ತೆ ಹೂವುಗಳು. ನಾವು ಹೊರಗಡೆಯಿಂದ ಎಷ್ಟೇ ತಂದ್ರೂ ನಮ್ಮ ಮನೆಯಲ್ಲಿ ನಾವು ಬೆಳೆದಿರೋಂಥ ಹೂವುಗಳನ್ನ ಇಟ್ಟರೆ ನಮಗೊಂಥರ ಸಮಾಧಾನ. ಹೂವು ಎಲ್ಲ ತೊಗೊಂಡು ಮನೆಗೆ ಬಂದ ತಕ್ಷಣ ಊಟ ಎಲ್ಲ ಮುಗಿಸಿ ಮಕ್ಳಿಗೆ ಊಟ ಎಲ್ಲ ಮಾಡಿಸಿ ಮತ್ತೆ ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ಈಗ ಕಿಚನಿಂದ ಹೊರಗಡೆ ಬರ್ತಾಯಿದ್ದೀನಿ. ಅದೊಂದು ಕೆಲಸ ಮುಗಿಸ್ಕೊಂಬಿಟ್ರೆ ಮತ್ತೆ ಅದ್ರದ್ದು ಟೆನ್ಷನ್ ಇರಲ್ಲ. ಹಂಗಾಗಿ ನನಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಖುಷಿಯಾಗಿ ಆರಾಮಾಗಿ ಕಿಚನ್ಗೆ ಎಂಟ್ರಿ ಆಗಬೇಕು ಅಂತಂದರೆ ನೈಟ್ ಫುಲ್ಲು ನನಗೆ ಈ ಥರ ಕಿಚನ್ ಕ್ಲೀನಾಗಿರಬೇಕು. ಪಾತ್ರೆಗಳೆಲ್ಲ ಆಗಾಗೆ ಬಿಡೋದು, ಮತ್ತು ಉಳಿದಿರೋ ಅಂಥದ್ದು ಊಟ ಏನಾದರೂ ಇತ್ತು ಅಂದರೆ ಅದನ್ನೆಲ್ಲ ಆಗಾಗೆ ಹೆಂಗೆ ಬೇಕೋ ಯಾವುದ್ರಲ್ಲಿ ಅಡುಗೆ ಮಾಡಿರ್ತೀವೋ ಅದರಲ್ಲಿ ಹಾಗೆ ಬಿಡೋದು, ಅದೆಲ್ಲ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನೈಟು ನಂದು ಫುಲ್ಲು ಈ ಥರ ಕಿಚನ್ನ ಕ್ಲೀನ್ ಮಾಡೇ ಮಲ್ಕೊಳ್ಳೋದು. ಇದು ತುಂಬಾ ಒಳ್ಳೆಯದು ಫಾಲೋ ಮಾಡಿದ್ರೆ ಎಲ್ಲರಿಗೂ ಕೂಡ. ನಾನು ಇದೇ ಥರನೇ ಮಾಡ್ಕೊಂಡು ಬಂದಿರೋದು. ಅದಾದಮೇಲೆ ಮಕ್ಕಳು ಮಲಗಿಸ್ಬೇಕಿತ್ತು, ಮಗನಿಗೆ ನಿದ್ದೆ ಬಂದುಬಿಟ್ಟಿತ್ತು, ಬೇಗ ಬೆಳಿಗ್ಗೆ ಎದ್ದಿರ್ತಾರಲ್ಲ, ಹಂಗಾಗಿ ಮಲಗಿಸಿ ಆಮೇಲೆ ಈಗ ನಾನು ನನ್ನ ಕೆಲಸನ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ಅಯೋಧ್ಯೆ ಟ್ರಿಪ್ಪಿಗೆ ಪ್ಯಾಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೊಂದು ದೊಡ್ಡ ತಲೆನೋವು ಕೆಲಸ ಅಂತಲೇ ಹೇಳ್ಬೋದು. ಹೋಗ್ತಿರೋದು 2 ದಿನ, ಆದ್ರೂ ಎಷ್ಟು ಕೆಲಸ ಇದೆ ಅಂದರೆ, ಈಗ ನಾನು ಶಾಂಪು ಮತ್ತು ಕಂಡೀಷನರ್ನ ಈ ಥರ ಚಿಕ್ಕ ಚಿಕ್ಕ ಬಾಟಲ್ಗೆ ಹಾಕ್ಕೊತಾ ಇದ್ದೀನಿ. ದೊಡ್ಡದನ್ನ ತೊಗೊಂಡ್ರೆ ಸುಮ್ಮನೆ ವೆಯ್ಟ್ ಆಗುತ್ತೆ ಅಂದ್ಬಿಟ್ಟು. ಈಗ ಕೆಲಸ ಎಲ್ಲ ಮುಗೀತು, ಫ್ರೆಶ್ ಅಪ್ ಆಗಿ ಲಗೇಜ್ನ ಪ್ಯಾಕ್ ಮಾಡೋಣ ಅಂತ ಕುತ್ಕೊತಾ ಇದ್ದೀನಿ. ಇನ್ನು ಒಂದೇ ದಿನ ಟೈಮ್ ಇರೋದು. ನಾಳೆ ನ್ಯೂ ಇಯರ್ ಬೇರೆ ಆಗಿರೋದ್ರಿಂದ ಕ್ಲಾಸ್ ಹತ್ರ ಬೇರೆ ಹೋಗ್ಬೇಕು. ಮತ್ತೆ ಅಲ್ಲಿಂದ ಬಂದು ಎಷ್ಟು ಟೈಮ್ ಸಿಗುತ್ತೆ ನನಗೆ ಅಂತ ಗೊತ್ತಿಲ್ಲ. ಅದಕ್ಕೆ ಇವತ್ತು ಎಷ್ಟಾಗುತ್ತೆ ಅಷ್ಟು ದೊಡ್ಡದಾಗಿ ಮೇಯ್ನ್ ಲಗೇಜ್ ನಾವೇನು ತೊಗೊಂಡೋಗ್ಬೇಕು ಅದನ್ನು ಪ್ಯಾಕ್ ಮಾಡಿಬಿಡೋಣ ಅಂತ ಈಗ ಕೂತ್ಕೊಂಡಿದ್ದೀನಿ. ನೋಡೋಣ ಈಗ ಒಂದು ಐಡಿಯಾ ಬರುತ್ತೆ ಅಂತ. ಒಂದು 7 kg ವರೆಗೂ ಆ ಕ್ಯಾಬಿನ್ ಒಳಗಡೆ ತೊಗೊಂಡೋಗ್ಬೋದು ಅಂತ ಹೇಳಿದ್ದಾರೆ. ಇಲ್ಲ 15 kg ಆಯಿತು ಅಂತಂದರೆ ಡಿಕ್ಕಿಗೆ ಹಾಕ್ತಾರಂತೆ. ನೋಡೋಣ ಎಷ್ಟಾಗುತ್ತೆ ಅಂತ ನನಗೂ ಕೂಡ ಐಡಿಯಾ ಇಲ್ಲ. ಆದಷ್ಟು ಸಿಂಪಲಾಗಿ ಎಷ್ಟು ಬೇಕೋ ಅಷ್ಟು ತಗೊಳಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಈ ಒಂದು ಟ್ರಾಲಿಯಲ್ಲೇ ಜೋಡಿಸ್ಕೊಳ್ಳೋಣ ಅಂತ 2 ಥರ ಪಾರ್ಟಿಷನ್ನ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಕಡೆ ಬಟ್ಟೆ, ಇನ್ನೊಂದು ಕಡೆ ಎಕ್ಸ್ಟ್ರಾ ಏನೇನು ಐಟಮ್ಸ್ನ ನಾನು ಜೋಡಿಸ್ತೀನಿ ಅಂತ ಈಗಾಗಲೇ ತೋರಿಸ್ಬಿಡ್ತೀನಿ. ಫಸ್ಟ್ ಡ್ರೆಸ್ಗಳನ್ನೆಲ್ಲ ಈ ಥರ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ನಾನು ಎಷ್ಟು ಜೊತೆ ಬಟ್ಟೆನ ಇದು ಇಡಿಸುತ್ತೆ ಈಗ ಅದನ್ನು ನೋಡಬೇಕು. ಫಸ್ಟ್ ಬಂದು ಈ ಒಂದು ಡ್ರೆಸ್ಸು, ಇದು ಫುಲ್ ಟ್ರೆಡಿಷ್ನಲ್ ಆಗಿ ಚೆನ್ನಾಗಿದೆ. ಹಾಗಾಗಿ ಈ ಒಂದು ಡ್ರೆಸ್ನ ಫಸ್ಟ್ ಇಟ್ಕೊತಿದ್ದೀನಿ. ಅದಾದಮೇಲೆ ಈ ಡ್ರೆಸ್ ಒಂದು ತಗೋತಾ ಇದ್ದೀನಿ. ಅದ್ರ ಸೆಟ್ಗಳನ್ನ ಅದ್ರ ಜೊತೆಯಲ್ಲೇ ಇಟ್ಬಿಟ್ರೆ ಈಸಿ ಆಗುತ್ತೆ ಅಂತ ಈ ಥರ ಚಿಕ್ಕ ಚಿಕ್ಕದಾಗಿ ಫೋಲ್ಡ್ ಮಾಡಿ ಆದಷ್ಟು ಇಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಈ ಒಂದು ಲಾಂಗ್ ಡ್ರೆಸ್ಸು, ಇದು ಕೂಡ ತಗೊತಿದ್ದೀನಿ. ಅದಾದಮೇಲೆ ಈ ಒಂದು ಬ್ಲ್ಯಾಕ್ ಕಲರ್ ಡ್ರೆಸ್ಸು, ಇದೊಂದು ಡ್ರೆಸ್ಗಳಿಷ್ಟು ಸಾಕು ಅಂದ್ಕೊತೀನಿ. ಈಗ ಸ್ಯಾರಿ ಬರಬೇಕು, ನಾಳೆ ಸ್ಟಿಚ್ ಕೊಟ್ಟಿದ್ದೀನಿ, ಅವ್ರು ಇನ್ನೂ ಕೊಟ್ಟಿಲ್ಲ, ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ. 2 ಸ್ಯಾರಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು. ಹಂಗಾಗಿ ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ. ಮತ್ತು ನೈಟಲ್ಲಿ ನಾವೇನಾದರೂ ಸ್ಟೇ ಆಗ್ತೀವಲ್ಲ ಆ ಟೈಮಲ್ಲಿ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು 1-2 ಡ್ರೆಸ್ ಎಕ್ಸ್ಟ್ರಾ ನೈಟ್ ಡ್ರೆಸ್ ಥರ ತೊಗೊಂಡಿದ್ದೀನಿ. ಅದನ್ನು ಕೂಡ ಈಗ ಜೋಡಿಸ್ಕೊತಿದ್ದೀನಿ. ಆದಷ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಫೋಲ್ಡ್ ಮಾಡಿ ಸಪ್ರೇಟಾಗಿ ಇಟ್ಕೊಂಡ್ರೆ ಅದ್ರ ಜೊತೆ ಸೆಟ್ಗಳು ಅದ್ರ ಜೊತೆಯಲ್ಲೇ ಇರೋ ಥರ ಈ ಥರ ಜೋಡಿಸ್ಕೊತಾ ಇದ್ದೀನಿ ನಾನು. ಇದು ನೆಕ್ಸ್ಟ್ ಇದು ಒಂದು ನೈಟ್ ಡ್ರೆಸ್ಸು, ಕೂಡ ಅದ್ರ ಜೊತೆಯಲ್ಲೇ. ನೋಡೋಕ್ಕೆ ಸೂಟ್ ಕೇಸ್ ದೊಡ್ಡದು ಅಂತ ಅನ್ನಿಸ್ತು ನನಗೆ, ಆದರೆ ತುಂಬಾ ಕಡಿಮೆ ಬಟ್ಟೆ ಹಿಡಿತಾ ಇದೆ. ಇದು ಏನಾಗುತ್ತೆ ಗೊತ್ತಿಲ್ಲ ನನಗೂ ಇನ್ನು, ನೋಡೋಣ. ಇದು ಶ್ರಗ್ಗು, ಇದು ಹೋಗ್ತಾ ಹಾಕೊಳ್ಳೋದ ಏನೋ ಗೊತ್ತಿಲ್ಲ. ಇದು ಮೇಲೆ ಇಟ್ಟಿರ್ತೀನಿ ಎಕ್ಸ್ಟ್ರಾ ಅಂತ, ಏನಾಗುತ್ತೆ ಗೊತ್ತಿಲ್ಲ. ಇದಾದಮೇಲೆ ಇದಿಷ್ಟಿರಲಿ ಬಟ್ಟೆದು. ನೆಕ್ಸ್ಟ್ ಈಗ ನಮಗೆ ಮೇಯ್ನ್ ಬೇಕಾಗಿರೋ ಅಂಥದ್ದು ಈ ಥರ ಪೌಚ್ಗಳನ್ನ ತಗೊಂಡಿದ್ದೀನಿ ನಾನು. ಇದರಲ್ಲಿ ಏನೇನು ಇಡ್ತಿದ್ದೀನಿ ಅಂದರೆ ಬ್ರಷ್ಷು, ಈಗ ವಾಶ್ರೂಮ್ಗೆ ನಾವು ಸ್ನಾನಕ್ಕೆ ಏನಾದ್ರು ಹೋಗ್ತೀವಿ ಅಂದರೆ ಏನೇನು ಬೇಕು ಅಂತ, ಶಾಂಪು ಮತ್ತು ಕಂಡೀಷನರ್ನ ಈ ಥರ ಚಿಕ್ಕ ಚಿಕ್ಕದಕ್ಕೆ ಹಾಕ್ಕೊಂಡಿದ್ದೀನಿ. ದೊಡ್ಡದು ತೊಗೊಂಡೋದ್ರೆ ಸುಮ್ಮನೆ ಅದೇ ವೆಯ್ಟ್ ಜಾಸ್ತಿ ಹಿಡಿಯುತ್ತೆ ಅಂದ್ಬಿಟ್ಟು ಇದೊಂದು ರೋಸ್ ವಾಟರ್ದು ಒಂದು ಖಾಲಿ ಬಾಟಲ್ ಇತ್ತು ನನ್ನ ಹತ್ರ. ಇದಕ್ಕೆ ಶಾಂಪು ಹಾಕ್ಕೊಂಡಿದ್ದೀನಿ, ಇದಕ್ಕೆ ಕಂಡೀಷ್ನರ್ಸ್. 2 ಸಲ ಸ್ನಾನ ಮಾಡೋದ್ರಿಂದ ಇಷ್ಟು ನಂಗೆ ಸಾಕಾಗುತ್ತೆ. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಸೋಪ್ ತೊಗೊಂಡಿದ್ದೀನಿ. ಪಿಯರ್ಸ್ ಸೋಪ್ ಏನಕ್ಕೆ ಅಂದರೆ ಅಲ್ಲಿ ಚಳಿ ಇರುತ್ತೆ ಜಾಸ್ತಿ. ನಾರ್ಮಲಾಗಿ ನಾವು ಯೂಸ್ ಮಾಡೋವಂಥ ಸೋಪೆಲ್ಲ ಹಾಕಿದ್ರೆ ಸ್ಕಿನ್ನು ಸಿಕ್ಕಾಪಟ್ಟೆ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ಸೋಪ್ ಅದಕ್ಕೆ ಬೆಟರ್ ಅಂದ್ಬಿಟ್ಟು ಈ ಸೋಪ್ನ ತೊಗೊಂಡಿದ್ದೀನಿ. ಇದು ಆದರೆ ಒಂದು ಪೇಸ್ಟು ಮತ್ತು ಇದು ಎಕ್ಸ್ಟ್ರಾ ಶಾಂಪು, ಅಪ್ಪ ಅಮ್ಮ ಎಲ್ಲ ಬರ್ತಾರಲ್ಲ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂದ್ಬಿಟ್ಟು ಒಂದು ಎಕ್ಸ್ಟ್ರಾ ಶಾಂಪು ಕೂಡ ತೊಗೊಂಡಿದ್ದೀನಿ. ಇದಿಷ್ಟಾಯಿತು. ಇದು ಬಿಟ್ಟರೆ ಇದಕ್ಕಿನ್ನೇನು ಅಷ್ಟೇ, ಸ್ನಾನಕ್ಕೆ ಏನು ಬೇಕೋ ಅಷ್ಟಿದೆ ಇದರಲ್ಲಿ. ಇದಾದಮೇಲೆ ಇದನ್ನು ಒಂದು ಕಡೆ ಇಟ್ಕೊತೀನಿ. ಇದಾದಮೇಲೆ ನೆಕ್ಸ್ಟು ಈ ಒಂದು ಪೌಚಲ್ಲಿ ನಮ್ಮ ಮೇಕಪ್ ಐಟಮ್ಗಳನ್ನ ಇಟ್ಕೊತೀನಿ ನಾನು. ಒಂದು
ಪೌಡರ್, ಇದು ಸಾರಿ ಫೇಸ್ ವಾಶ್ ಒಂದು ಮಿಸ್ ಆಯಿತು, ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಸಿಂಪಲ್ಲಾಗಿ ರೆಡಿ ಆಗೋವಂಥದ್ದು ಕೂಮ್ ಬೇಕಾಗುತ್ತೆ. ಹಾಗೆ ನಾರ್ಮಲಾಗಿ ನಾನು ಯೂಸ್ ಮಾಡೋವಂಥ ಕ್ರೀಮು ಮತ್ತು ಪೌಡರು ಎಲ್ಲ ಚಿಕ್ಕ ಚಿಕ್ಕದು ತೊಗೊಂಡಿದ್ದೀನಿ. ಇದಕ್ಕೆ ನೆಕ್ಸ್ಟು ಲಿಪ್ಸ್ಟಿಕ್ಕು ಮತ್ತು ಲಿಪ್ ಬಾಮ್ ಒಂದು ಆ್ಯಡ್ ಮಾಡಬೇಕು. ಅದು ಡೈಲಿ ಯೂಸ್ ಮಾಡ್ತಿದ್ದೀನಿ, ಲಾಸ್ಟಲ್ಲಿ ಹೋಗಬೇಕಾದ್ರೆ ಅದನ್ನು ಕೂಡ ಇದ್ರ ಜೊತೆ ಆ್ಯಡ್ ಮಾಡ್ಕೊತೀನಿ ಅಷ್ಟೇ. ಹಾಗೆ ಅಮ್ಮ ಬ್ಯಾಂಗಲ್ಸ್ನ ಥರ ಕೇಳಿದರು, ಹಂಗಾಗಿ ಅದನ್ನು ಕೂಡ ಇದರಲ್ಲೇ ಸೇರಿಸ್ತಾ ಇದ್ದೀನಿ. ಕೊಡಬೇಕು ಅವ್ರಿಗೆ, ಅಲ್ಲಿ ಬರ್ತಾರಲ್ಲ ಅವಾಗ ಕೊಡ್ತೀನಿ. ಇದೆರಡು ಬ್ಯಾಂಗಲ್ಸ್ ಈ ಥರ ತೊಗೊಂಡಿದ್ದೀನಿ, ಇದರಲ್ಲೇ ಇಟ್ಟಿರ್ತೀನಿ ಸದ್ಯಕ್ಕೆ. ಅದು ಬಿಟ್ಟರೆ ನೆಕ್ಸ್ಟು ಇದು ಒಂದು ನನಗೆ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ನನ್ನ ಡ್ರೆಸ್ಸಿಗೆ ಮ್ಯಾಚಿಂಗ್ ಇಯರಿಂಗ್ಸ್ನ ಸೆಲೆಕ್ಷನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ. ಹಾಗಾಗಿ ನೋಡೋಣ ಎಷ್ಟಾಗುತ್ತೆ ಅಷ್ಟು. ಇದೇನು ಜಾಸ್ತಿ ವೆಯ್ಟ್ ಇರಲ್ವಲ್ಲ, ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ತೊಗೊಂಡಿರ್ತೀನಿ. ಅಲ್ಲಿ ಹೋದಾಗ ನಮಗೆ ಆನ್ ಸ್ಪಾಟಲ್ಲಿ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ ಅದು ನೋಡ್ಬಿಟ್ಟು ಡಿಸೈಡ್ ಮಾಡೋದು. ಒಂದು 4-5 ಜೊತೆ ತೊಗೊಂಡಿರ್ತೀನಿ. ಇಯರಿಂಗ್ಸ್ಗಳು ಇಷ್ಟು ತೊಗೊತಿದ್ದೀನಿ. ಯಾವ್ಯಾವ ಡ್ರೆಸ್ಸಿಗೆ ಯಾವುದು ಮ್ಯಾಚ್ ಆಗುತ್ತೆ ಆನ್ ಸ್ಪಾಟ್. ಈ ಥರ ಒಂದು ಜ್ಯುವೆಲರಿ ಬಾಕ್ಸ್ ಇದೆ, ಅದಕ್ಕೆ ಹಾಕ್ಕೊತಿದ್ದೀನಿ ಈಸಿ ಆಗುತ್ತೆ ಅಂತ. ಇದೊಂದು, 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 ಇದು ಸ್ಯಾರಿಗೂ ಆಗೋ ಥರ ಡ್ರೆಸ್ಗೂ ಆಗೋ ಥರ ಇಷ್ಟು ತಗೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲವೂ ಮ್ಯಾಚಿಂಗ್ ಇದೆ. ನೋಡೋಣ ಯಾವುದಾದ್ರೂ ಎಕ್ಸ್ಟ್ರಾ ಚೇಂಜ್ ಮಾಡ್ತೀನೋ ಇಲ್ವಾ ಗೊತ್ತಿಲ್ಲ, ನೋಡಬೇಕು. ಇಷ್ಟು ಒಂದು 5-6 ಜೊತೆ ತಗೊಂಡಿರ್ತೀನಿ. ಇದರಲ್ಲಿ ಅಲ್ಲಿ ಆನ್ ಸ್ಪಾಟಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕೊಳ್ಳೋದು. ಇದನ್ನ ಹೀಗೆ ಕ್ಲೋಸ್ ಮಾಡಿಬಿಟ್ಟು ಈ ಒಂದು ಪೌಚಲ್ಲೇ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದು ಮೇಕಪ್ ಸಂಬಂಧಪಟ್ಟಂಗೆ ಒಂದು ಪೌಚ್ ರೆಡಿ ಆಯಿತು. ಹಾಗೆ ಕಾಟನ್ ಸ್ಯಾರಿ ಹಾಕೋದ್ರಿಂದ ಸ್ವೆಟ್ ಪ್ಯಾಡ್ ಬೇಕಾಗುತ್ತೆ, ಹಾಗೆ ಇದನ್ನು ಕೂಡ ಇದೇ ಪೌಚಲ್ಲಿ ಹಾಕಿರ್ತೀನಿ. ಇದು ಇದರಲ್ಲಾಯಿತು. ನೆಕ್ಸ್ಟು ಇನ್ನರ್ ವೇರ್ಸ್ ಎಲ್ಲ ಈ ಥರ ಸಪ್ರೇಟಾಗಿ ಒಂದು ಕವರ್ ಮಾಡಿಬಿಟ್ಟು ಕವರಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಟವಲ್ ಎಲ್ಲಿಡೋದು ಟವಲ್, ಆಯಿತು. ಹಾಗೆ ಇನ್ನೊಂದು ಪೌಚ್ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಆಧಾರ್ ಕಾರ್ಡು ಮತ್ತು ನಮ್ಮದು ಟಿಕೆಟ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದರಲ್ಲಿ ಇಟ್ಕೊಂಡು ಒಂದು ಹ್ಯಾಂಡ್ ಬ್ಯಾಗ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಏನೇನೆಲ್ಲ ಹಾಕ್ತೀನಿ ಅಂತ ಇದೊಂದು ಗ್ಲಾಸು, ಸನ್ ಗ್ಲಾಸ್ ಬೇಕಾಗುತ್ತೆ ಅಂದ್ಬಿಟ್ಟು ಇದನ್ನು ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ಳೋಣ ಅಂತ. ಅದು ಬ್ಯಾಗು ನಾಳೆ ಬರುತ್ತೆ, ನಾಳೆ ಬಂದಾಗ ಮತ್ತೆ ತೋರಿಸ್ತೀನಿ. ಈ ವಿಡಿಯೋ ಇಷ್ಟೇ, ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನನ್ನ ಪ್ಯಾಕಿಂಗ್ ಕೆಲಸ ಇವತ್ತು ಕಂಪ್ಲೀಟ್ ಆಗಲಿಲ್ಲ, ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರಾದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.